ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಈ ಪಲ್ಯ ನನ್ನ ಕಣ್ಣಿಗೆ ಬಿತ್ತು ನೋಡ್ರಿ. ಇದನ್ನ ನೋಡಿ ನಂಗಾರ ಫುಲ್ ಖುಷಿಯಾಗಿಬಿಡ್ತು. ಅದೇ ಖುಷಿಲಿ ನಾನು ಕೂಡ ತೊಗೊಂಡು ನಮ್ಮ ಮನೆ ಕಡೆ ಬಂದೆ. ಯಾಕಂದರೆ ಇದೆಲ್ಲ ಸೀಸನ್ದಾಗೂ ಸಿಗಲ್ಲ ಪಲ್ಯ. ಹೀಗಾಗಿ ಸಿಗೋ ಸೀಸನ್ದಾಗೆ ಸರಿಯಾಗಿ ತಿಂದ್ಬಿಡ್ಬೇಕು. ನಮ್ಮ ಕಡೆ ನೋಡ್ಕೊತ ಹೋಗುವಾಗ ನಮ್ಮ ಏರಿಯಾದಲ್ಲಿರೋ ಹುಡುಗರೆಲ್ಲ ಅವ್ರ ಸ್ಕೂಲ್ ಹತ್ರ ಇರೋ ನಾಯಿ ಮರಿ ತೊಗೊಂಬಂದು ಆಟ ಆಡಿಸ್ತಿದ್ರು. ನಾಯಿ ಮರಿ ನೋಡೋಕೆ ಮಾತ್ರ ಭಾಳ ಕ್ಯೂಟ್ ಇತ್ತು. ನಾಯಿ ನೋಡಿದರೆ ಸಾಕ್ಬೇಕಂತ ಅನಿಸ್ತಿತ್ತು. ಬಟ್ ನಮ್ಮ ಮನೇಲಿ ಮಗು ಇರೋ ಕಾರಣ ಬೇಡ ಅಂತ ಹೇಳಿ ಬಿಟ್ಟೀನಿ. ಅದಕ್ಕೆ ಭಾಳ ಹಶು ಆಗ್ಯದಂತ ಅನ್ಸಾತಿತ್ತು. ಫಸ್ಟಿಗೆ ಒಂದು ಮಾರಿಗೋಲ್ಡ್ ಬಿಸ್ಕಿಟ್ ಕೊಟ್ಟೇವಿ. ಫುಲ್ ತಿಂದು ಎಲ್ಲರ ಜೊತೆ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಅದಕ್ಕೆ ಒಂದು ಸ್ವಲ್ಪ ಅನ್ನ ಹಾಲು ಹಾಕಿ ಇಟ್ಟಿದ್ದೆ, ಅದು ಊಟ ಮಾಡೋದಿತ್ತು. ನೋಡಿದರೆ ಗೊತ್ತಾಗುತ್ತೆ ಅದಕ್ಕೆ ಭಾಳ ಹಶು ಆಗ್ಯದ ಅಂತ ಹೇಳಿ. ಆಮೇಲೆ ನಾನು ಅದನ್ನ ಎಲ್ಲಿಂದ ತಂದಿರ ಅಲ್ಲೇ ಬಿಟ್ಟು ಬರ್ರಿ ಹೋಗಂತ ಹೇಳಿ ಕಳಿಸಿದ್ದೆ. ಯಾಕಂದ್ರೆ ಮನೆಯೊಳಗೆ ಮಕ್ಕಳಿದ್ರೆ ಏನೋ ಒಂಥರ ಭಯ ನಾಯಿ ಸಾಕೋಕ್ಕೆ. ಆಮೇಲೆ ಕಿಚನ್ ಕಡೆ ಬಂದು ತಂದಿರೋ ಪಲ್ಯ ಮತ್ತು ಶೇಂಗಾ ಎರಡೂ ಕ್ಲೀನ್ ಮಾಡ್ಕೊಳತ್ತಿದ್ದೆ. ಈ ಹಸಿ ಶೇಂಗಾ ಕೂಡ ನಾನು ತೊಗೊಂಡು ಬಂದಿದ್ದೆ ಬರುವಾಗ. ಈ ಪಲ್ಯನ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲಿ ಗ್ರೀನ್ ಕಲರ್ ಹುಳ ಇರ್ತಾವೆ, ಅದು ಗೊತ್ತೇ ಆಗಲ್ಲ. ಮತ್ತಿದು ಮೋಸ್ಟ್ ಎಕ್ಸ್ಪೆನ್ಸಿವ್ ಸೊಪ್ಪು ಅಂತ ಹೇಳಬೇಕಾಗತ್ತೆ. ಯಾಕಂದರೆ 200 ರೂಪೀಸ್ ಪರ್ kg. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಬಟ್ ರೇಟ್ ಮಾತ್ರ ಜಾಸ್ತಿ ಇರುತ್ತೆ. ಕ್ಲೀನ್ ಮಾಡಿ ಒಂದು ರಾಶಿ ಬಟ್ಟೆ ಇತ್ತು, ಬಟ್ಟೆನೆಲ್ಲ ತೊಳೆದು ಹಾಕಿದೆ. ಹಾಗೆ ಪಾತ್ರೆ ಕೂಡ ಇತ್ತು, ಅದನ್ನು ಕೂಡ ವಾಶ್ ಮಾಡಿಕೊಂಡೆ. ಇವಾಗ ಎಲ್ಲ ಕೆಲಸ ಮುಗಿಸಿದ್ರೆ ಮಾರ್ನಿಂಗ್ ಬೇಗ ಡ್ಯೂಟಿಗೆ ಹೋಗ್ಬೋದು. ಇಲ್ಲಾಂದರೆ ಇದೇ ಕೆಲಸ ಮಾಡೋದ್ರಾಗೆ ಟೈಮ್ ಹೋಗ್ಬಿಡುತ್ತೆ. ನಾವೆಷ್ಟೋ ಬೇಗ ಎದ್ರೂ ಕೂಡ ಇದು ಎಲ್ಲ ಕೆಲಸ ಪೆಂಡಿಂಗ್ ಇತ್ತಂದ್ರೆ ಮಾರ್ನಿಂಗ್ ಬೇಗ ಡ್ಯೂಟಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ನೈಟೇ ಎಲ್ಲ ಕಂಪ್ಲೀಟ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಇಲ್ಲಿ ಇವತ್ತು ರಾತ್ರಿ ಊಟಕ್ಕೆ ತಂದಿರೋ ಕಡ್ಲೆ ಪಲ್ಯನೇ ಪಲ್ಯ ಮಾಡಿದರೆ ಆಯಿತು, ಹೇಗಿದ್ರು ಫ್ರೆಶ್ ಇದೆ ಅಂಥೇಳಿ ಮಾಡ್ಕೊತಿದ್ದೀನಿ. ಇಲ್ಲಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ನಾನು ಜೀರಿಗೆ ಹಾಕೋತಿದ್ದೀನಿ. ಆಮೇಲೆ ಕರಿಬೇವು ಚಟಪಟ ಅಂತ ಸಿಡಿದ್ಮೇಲೆ ನಾನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸ್ತಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಆಮೇಲೆ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಇದ್ರ ಮೇಲೆ ನೀವು ಇಲ್ಲಿ ಪಲ್ಯ ಹಾಕೋರಿ. ಇದು ಪಲ್ಯ ನೋಡೋಕೆ ಮಾತ್ರ ಜಾಸ್ತಿ ಅನಿಸುತ್ತೆ, ಪಲ್ಯ ಆದಮೇಲೆ ಕಡಿಮೆ ಆಗುತ್ತೆ. ಸೇಮ್ ಸೊಪ್ಪಿನ ಪಲ್ಯ ಹೇಗಿರುತ್ತೆ ಹಾಗೆ ಇರುತ್ತೆ. ನಾನಿಲ್ಲಿ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊತಿದ್ದೀನಿ. ಇದಕ್ಕೆ ನೀರು ಏನು ಆ್ಯಡ್ ಮಾಡ್ಕೋಬಾರ್ದು. ಹಾಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡ್ಬೇಕಷ್ಟೇ. ಸಾಯಂಕಾಲ ಕರೆಂಟ್ ಬೇರೆ ಹೋಗಿತ್ತು. ಟ್ರೈಪಾಡ್ ಲೈಟ್ ಮೇಲೆ ನಾನು ಇಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ಆಮೇಲೆ ನೋಡ್ತಿರ್ಬೋದು ಈ ಪಲ್ಯ ತಾನೇ ನೀರು ಬಿಡ್ತಿದೆ. ಸೊಪ್ಪಲ್ಲ ನೀರಿನಾಂಶ ಜಾಸ್ತಿನೇ ಇರುತ್ತೆ. ನಾನಿಲ್ಲಿ ಲಾಸ್ಟಿಗೆ ಶೇಂಗಾ ಪುಡಿ ಹಾಕೋತಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕೋರಿ, ಇಲ್ಲಾಂದರೆ ಇಲ್ಲ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಪಲ್ಯ ಜೊತೆ ಕಾಂಬಿನೇಷನ್ ಆಗಿ ರೊಟ್ಟಿನೇ ಇರಬೇಕು. ನಂಗೆ ಕಟ್ಟಿ ಸಜ್ಜಿ ರೊಟ್ಟಿ ಈ ಪಲ್ಯ ಜೊತೆ ಭಾಳ ಸೇರ್ತೈತಿ. ನಮ್ಮ ಮನೆ ಸಜ್ಜಿ ರೊಟ್ಟಿ ಇರಲಿಲ್ಲ, ಜೋಳದ ರೊಟ್ಟಿ ಇತ್ತು. ಅದ್ರ ಜೊತೆನೇ ನಾನು ಊಟ ಮುಗಿಸಿದೆ. ಊಟ ಮುಗಿಸಿದ್ಮೇಲೆ ಸ್ವಲ್ಪ ಐಸ್ ಕ್ರೀಮ್ ತಿನ್ಬೇಕನ್ಸಾತಿತ್ತು. ಹೀಗಾಗಿ ಸ್ವಲ್ಪ ಐಸ್ ಕ್ರೀಮ್ ತಿಂದು ನಾನಿಲ್ಲಿ ಹೇರ್ಸಿಗೆ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ನಾನು ಯಾವಾಗಲೂ ವೀಕ್ಲಿ 2 ಟೈಮ್ ಆಯಿಲ್ ಮಾತ್ರ ಅಪ್ಲೈ ಮಾಡ್ತೀನಿ. ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ಗೆ ಇವತ್ತು ಸ್ವಲ್ಪ ಕೊಕೊನಟ್ ಆಯಿಲ್ನ ಹಾಕಿ ಬಿಸಿ ಮಾಡಿಬಿಟ್ಟು ನಾನು ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ಬಿಸಿ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಹೇರ್ಸ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಮತ್ತು ಕ್ಯಾಸ್ಟರ್ ಆಯಿಲ್ ಬಾಡಿ ಹೀಟ್ ಕೂಡ ಕಡಿಮೆ ಮಾಡುತ್ತೆ. ನಿದ್ದೆನೂ ತುಂಬ ಚೆನ್ನಾಗಿ ಬರುತ್ತೆ ಈ ಆಯಿಲ್ದಿಂದ. ತುಂಬ ಸ್ಟ್ರೆಸ್ ಅನ್ನಿಸ್ತಿತ್ತು, ಹೆಡೇಕ್ ಅನ್ನಿಸ್ತಿತ್ತು ಅಂದರೆ ಆವಾಗ ಈ ಆಯಿಲ್ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಆಯಿಲ್ ಅಪ್ಲೈ ಮಾಡುವಾಗ ಒಬ್ರೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ನಾನಿಲ್ಲಿ ಓವರ್ ನೈಟ್ ಬಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮೈಲ್ಡ್ ಶಾಂಪೂದಿಂದ ಹೆಡ್ ವಾಶ್ ಮಾಡ್ತೀನಿ. ಪ್ರತಿ ವೀಕ್ಲಿ ಒಂದೊಂದು ಸಲ ನಾನು ಆಯಿಲ್ ಚೇಂಜ್ ಮಾಡ್ತೀನಿ. ಹೊರಗಿಂದ ಯಾವುದು ಪ್ರಿಪೇರ್ ಮಾಡಲ್ಲ, ಬಟ್ ಓನ್ ಪ್ರಿಪೇರ್ ಹೋಮ್ ರೆಮಿಡೀಸೇ ಜಾಸ್ತಿ ನಾನು ಇಲ್ಲಿನ ಅಪ್ಲೈ ಮಾಡೋದು.